ಬೆಂಗಳೂರು ಹೊರವಲಯ ನರಮಂಗಲ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 18 ಗೋವಿಂದಪ್ಪ ಲೇಔಟ್ ಕಾಂಕ್ರೀಟ್ ರಸ್ತೆ, ಕಾಂಕ್ರೀಟ್ ಚರಂಡಿ, ಪೇವರ್ ಬ್ಲಾಕ್ ಮತ್ತು ಡಾಂಬರೀಕರಣ. ವಾರ್ಡ್ ನಂಬರ್ 19 ವಿಜಯನಗರ ಸಿಸಿ ಚರಂಡಿ ಕಾಮಗಾರಿ. ವಾರ್ಡ್ ನಂಬರ್ 22 ಅಂಬೇಡ್ಕರ್ ಕ್ರೀಡಾಂಗಣದ ಬಳಿ ಕಾಂಕ್ರೀಟ್ ರಸ್ತೆ. ವಾರ್ಡ್ ನಂಬರ್ 2 ಮರಿಯಪ್ಪ ಲೇಔಟ್ ಕಾಂಕ್ರೀಟ್ ರಸ್ತೆ, ಚರಂಡಿ ಮತ್ತು ಸ್ಪ್ಯಾಬ್ ಕಾಮಗಾರಿ. ಕೆಂಪಲಿಂಗನಹಳ್ಳಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎನ್ ಶ್ರೀನಿವಾಸ್, ನಗರಸಭೆ ಅಧ್ಯಕ್ಷ ಗಣೇಶ್, ಸದಸ್ಯರಾದ ಚೇತನ್, ಕೆಕೆ ಕೃಷ್ಣಪ್ಪ, ನರಸಿಂಹಮೂರ್ತಿ, ಮುನಿರಾಜು, ಡಾಬಾ ರಾಜಣ್ಣ ಮತ್ತು ಕಮಿಷನರ್ ಗಂಗಾಧರ್ ಅವರ ಜೊತೆ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿದರು. नाम पूजां समर्पयामि. गणपति की हनुमान की गणपति देवताभ्यो वरप्रसाद सिद्धिरस्तु. ನಂತರ ಎಲ್ಲರೂ ಸೇರಿ ಶಾಸಕ ಎನ್ ಶ್ರೀನಿವಾಸ್ ಅವರಿಗೆ ಹಾರತುರಾಯಿ ಹಾಕಿ ಗೌರವಿಸಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಗರಸಭೆ ಅಧ್ಯಕ್ಷ ಗಣೇಶ್, ಕೆಲವರು ಶಾಸಕರು ಬರೀ ಪೂಜೆ ಮಾಡುತ್ತಾರೆ ಎಂದು ಹೇಳುತ್ತಾರೆ, ಆದರೆ ಎನ್ ಶ್ರೀನಿವಾಸ್ ಅವರು ಪೂಜೆ ಮಾಡಿರುವ ಎಲ್ಲಾ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಮುಗಿಸುತ್ತಿದ್ದಾರೆ. 3 ವರ್ಷದ ಹಿಂದೆ ಇದ್ದ ನಲಮಂಗಲ ಮತ್ತು ಈಗಿನ ನಲಮಂಗಲವನ್ನು ಹೋಲಿಸಿ ನೋಡಿ. 10 ವರ್ಷದಲ್ಲಿ ಆಗದ ಬದಲಾವಣೆಯನ್ನು 3 ವರ್ಷದಲ್ಲಿ ಮಾಡಿದ್ದಾರೆ ಎಂದು ಹೇಳಿದರು. ಶಾಸಕರು ಕೇವಲ ಪೂಜೆ ಮಾಡಿ ಬಿಡುವುದಿಲ್ಲ, ಪ್ರತಿ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮಾಡಿಸಿಕೊಡುತ್ತಾರೆ. ನಲಮಂಗಲದ ಚಿತ್ರಣವೇ ಬದಲಾಗಿದೆ. ನಲಮಂಗಲ ನಗರದ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರಲಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ವತಿಯಿಂದ ನಮ್ಮ ಜನಪ್ರಿಯ ಶಾಸಕರಾದ ಸೀನಣ್ಣನವರ ನೇತೃತ್ವದಲ್ಲಿ ಇವತ್ತು ನಗರಸಭೆ ವತಿಯಿಂದ ಇವತ್ತು ಒಂದು 2.5 ಕೋಟಿದು ಕಾಮಗಾರಿ ಭೂಮಿ ಪೂಜೆ ಮಾಡಿದ್ವಿ. ಇವತ್ತು ವಿಜಯನಗರ 50 ಲಕ್ಷದ ಕಾಮಗಾರಿ, ಹಾಗೇನೇ ಗೋವಿಂದಪ್ಪ ಬಡಾವಣೆದು ಒಂದು 50 ಲಕ್ಷದ ಕಾಮಗಾರಿ, ಹಾಗೇನೇ ಸದಾಶಿವನಗರದ್ದು 50 ಲಕ್ಷದ ಕಾಮಗಾರಿ, ರಸ್ತೆ ಮತ್ತು ಕಾಂಕ್ರೀಟ್ ರಸ್ತೆ ಮತ್ತು ಕಾಂಕ್ರೀಟ್ ಮೋರಿ ಕಾಮಗಾರಿ, ಹಾಗೆ ರಾಯನ್ ನಗರದ್ದು ಅದೊಂದು 50 ಲಕ್ಷದ ಕಾಮಗಾರಿಯ ಒಂದು ಭೂಮಿ ಪೂಜೆ, ಮತ್ತು ಬಸವನಹಳ್ಳಿಯ ಇದು ಕೆಂಪಿಂಗನಹಳ್ಳಿಯ ಬೆನಕಾ ಲೇಔಟ್ನಲ್ಲಿ ಇವತ್ತು ಒಂದು 50 ಲಕ್ಷದ ಕಾಮಗಾರಿಯ ಭೂಮಿ ಪೂಜೆಯನ್ನು ನಮ್ಮ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿಸಿದ್ದೀವಿ. ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಒಳ್ಳೆ ಕಾಮಗಾರಿಗಳನ್ನ ನಾವು ಇವತ್ತು ಪೂಜಾ ಕಾರ್ಯಕ್ರಮಗಳು ಮಾಡಿದ್ದೀವಿ. ಇನ್ನೂ ಒಂದು 10 ರಿಂದ 12 ಕಾಮಗಾರಿಗಳು ಬಾಕಿ ಇದೆ. ಅದು ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿ ಕಾಮಗಾರಿಗಳಿಗೆ ಚಾಲನೆ ಕೊಡುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ರೋಡನ್ನು ಒಂದು 15 ದಿನದ ಹಿಂದೆ ಭೂಮಿ ಪೂಜೆ ಶಾಸಕರೇ ಬಂದು ಮಾಡಿದರು. ಇವತ್ತು ಅದೇ ಭೂಮಿಯಲ್ಲೇ ನಾವು ಕಾಂಕ್ರೀಟ್ ರಸ್ತೆ ಆಗಿ ಇದು ನೀರು ಕ್ಯೂರಿಂಗ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಹೇಳ್ಕೊಳಕ್ಕೆ ಲೆಕ್ಕವಿಲ್ದಂಗೆ ಜನ ಮಾತಾಡ್ತಾರೆ. ಸುಮ್ಮನೆ ಬಂದು ಭೂಮಿ ಪೂಜೆ ಮಾಡೋಕ್ಕೇನು ಯಾರಿಗೂ ತಿಕ್ಕಲಿಲ್ಲ. ನಗರಸಭೆ ವತಿಯಿಂದ ಇವತ್ತು ಒಂದು 15 ಕೋಟಿ ರೂಪಾಯಿದು ನಾವು ಟೆಂಡರ್ ಮಾಡ್ಕೊಂಡಿದ್ದೀವಿ. ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಹಂತವಾಗಿ ಅಭಿವೃದ್ಧಿ ಕಾರ್ಯಕ್ರಮ ನಾವು ಕೈಗೊಳ್ತಾ ಇದ್ದೀವಿ. ನನ್ನ ಒಬ್ಬನಿಂದ ಅಂತಲ್ಲ, ನಮ್ಮ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳ ಜೊತೆಗೂಡಿ ನಮ್ಮ ಜನಪ್ರಿಯ ಶಾಸಕರ ಒಂದು ಕೈ ನಮಗೆ ಬೆಂಬಲ ಸಿಗ್ತಾ ಇದೆ. ಅವರು ನಾವೇನೇ ಮಾಡಿದ್ರು ಬೆಂತಟ್ಟಿ ಮಾಡ್ರಿ ಅಂತೇಳಿ ಅವರು ನಮಗೊಂದು ಉತ್ತೇಜನ ಕೊಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಗರಸಭೆ ಅಭಿವೃದ್ಧಿ ಕಾಣಿಸ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ಶಾಸಕರು ಕೂಡ ಘೋಷಣೆ ಮಾಡಿದ್ರು, ನೆಲಮಂಗಲಕ್ಕೆ ಇನ್ನೊಂದು 3 ತಿಂಗಳೊಳಗಾಗಿ ನಾವು ಒಳಚರಂಡಿದು ಒಂದು 350 ಕೋಟಿದು ಒಳಚರಂಡಿದನ್ನು ಭೂಮಿ ಪೂಜೆ ನೆರವೇರ್ಸೋಣ. ಹಾಗೇನೇ ಇದು ಕಾವೇರಿದು 0.5 TMC ಏನು ಅಪ್ರೂವಲ್ ಆಗಿತ್ತು, ಅದನ್ನು ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇನ್ನು 6 ತಿಂಗಳೊಳಗೆ ಅದನ್ನು ಭೂಮಿ ಪೂಜೆ ಮಾಡೋಣ ಅಂತ ಇವತ್ತು ಎಲ್ಲ ಸಾರ್ವಜನಿಕರ ಮುಂದೆ ಅವರು ಘಂಟಾಘೋಷವಾಗಿ ಅದನ್ನು ಹೇಳಿದ್ರು. ಇನ್ನೂ ನೆಲಮಂಗಲ ನಗರಸಭೆ ಭಾರಿ ಒಂದು, ಯಾಕೆಂದರೆ ಬೆಂಗಳೂರಿಗೆ ಹತ್ರ ಇರೋವಂಥ ಈ ಒಂದು ತಾಲೂಕು ಇಷ್ಟು ದಿನ ಭಾಳ ಹಿಂದುಳಿದಿತ್ತು. ನೆಲಮಂಗಲ ಹಿಂದೆ ಆಗಿತ್ತು, ಈಗ ಆಗಿದೆ ಅಂತ. ಇವತ್ತು ನಮ್ಮ ಟೌನಿನ BH ರಸ್ತೆ ಅಭಿವೃದ್ಧಿ ಹೊಂದಿರೋದಾಗ್ಬೋದು, ಸೊಂಡೆಗೊಪ್ಪ ರಸ್ತೆ ಅಭಿವೃದ್ಧಿ ಹೊಂದಿರೋದಾಗಿರ್ಬೋದು, ನಮ್ಮ ನಗರಸಭಾ ವ್ಯಾಪ್ತಿಯಲ್ಲೇ ಪ್ರತಿಯೊಂದು ಏನು ನಾವು ಈ BH ರಸ್ತೆಯಿಂದ ನ್ಯಾಷನಲ್ ಹೈವೇಗೆ ಲಿಂಕ್ ರೋಡ್ಗಳಿತ್ತು, 4 ಲಿಂಕ್ ರೋಡ್ಗಳನ್ನೂ ನಾವು ಇವತ್ತು ಅವಲೇ ಅಭಿವೃದ್ಧಿ ಮಾಡಿದ್ದೀವಿ. ಅದಾಗೇನೆ ಭಕ್ತನಪಾಳ್ಯ ರಸ್ತೆ ಆಗಿರ್ಬೋದು, ವಾಜರಳ್ಳಿ ರಸ್ತೆ ಆಗಿರ್ಬೋದು, MG ರಸ್ತೆ ಆಗಿರ್ಬೋದು, ಪ್ರತಿಯೊಂದು ರಸ್ತೆಗಳನ್ನೂ ಲಿಂಕ್ ರೋಡ್ ಏನು ಮೇನ್ ರೋಡ್ಗಳಿದ್ದೋ ಅವನ್ನ ಮೊದಲನೇ ಆದ್ಯತೆಯಾಗಿ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ.
ಇನ್ನು ಒಳಗಡೆ ಅಂತ ವಾರ್ಡ್ ಒಳಗಡೆ ಇರೋಂಥ ಸಣ್ಣ ಪುಟ್ಟ ರಸ್ತೆಗಳನ್ನು ಕೂಡ ಈಗ ಒಂದೊಂದು ಹಂತವಾಗಿ ಅಭಿವೃದ್ಧಿ ಮಾಡ್ಕೊಡ್ತಾ